ಸೊ ನಮ್ಮಿಬ್ರಲ್ಲಿ ಫಸ್ಟ್ ಪ್ರಪೋಸ್ ಮಾಡಿದ್ದು ನಮ್ಮ ಮನೆಯವರೇನೆ. ಅಕ್ಕ ಲವ್ ಮಾಡಿ ಎಷ್ಟು ವರ್ಷ ಆಯಿತು ಅಕ್ಕ, ನೀವು ಯಾಕೆ ಗಂಡನ ಮನೇಲಿಲ್ಲ, ಸಪ್ರೇಟ್ ಇದ್ದೀರಾ ಆ್ಯಂಡ್ ನಿಮ್ಮ ಹಸ್ಬೆಂಡ್ ಒಬ್ಬರೇನ ಮಗ, ನಿಮ್ಮ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋವಾಗ ಹೇಗೆ ಸ್ಟಾರ್ಟ್ ಮಾಡಿರೋದು, ನನ್ನ ತವ್ರ ಮನೆ ಕಡೆಯವರು ಮೀನ್ಸ್ ನನ್ನ ಅಪ್ಪ ಅಮ್ಮನ ಕಡೆಯವರು ಇನ್ನೂ ಪ್ರೊಸೆಸಿಂಗಲ್ಲಿದ್ದಾರೆ. ನಾನು ಈ ವ್ಲಾಗಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ದೀಪು ಕನ್ನಡತಿ ಯೂಟ್ಯೂಬ್ ಚಾನಲ್. ಆಫ್ಟರ್ ಅ ಲಾಂಗ್ ಟೈಮ್, ಮೋಸ್ಟ್ಲಿ ಇಯರೇ ಆಯ್ತೇನೋ ಗೊತ್ತಿಲ್ಲ ನನಗೆ, ತುಂಬ ದಿನ ಆದಮೇಲೆ ಲಾಂಗ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಏನಂತ ನೀವು ಆಲ್ರೆಡಿ ತಮ್ಲೈನಲ್ಲೇ ನೋಡಿರ್ತೀರಾ, QA ವ್ಲಾಗು. ನೀವು ಕೂಡ ತುಂಬ ದಿವಸದಿಂದ ಕೇಳ್ತಾ ಇದ್ರಿ, ಸೊ ಹಾಗಾಗಿ ಇನ್ಸ್ಟಾದಲ್ಲಿ ಆಸ್ಕ್ ಮಿ ಅ ಕ್ವಶನ್ ಅಂತ ಸ್ಟೋರಿ ಹಾಕಿದ್ದೆ. ಸೊ ಅದಕ್ಕೆ ಸುಮಾರು ಜನ ಅವರ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಆಲ್ರೆಡಿ ನಾನು ಈ ಸ್ಟೋರಿ ಹಾಕಿ ತುಂಬ ದಿನ ಆಗಿತ್ತು, ನೀವು ಆಲ್ರೆಡಿ ತುಂಬ ದಿನದಿಂದನೇ ಕ್ವಶನ್ಸ್ ಎಲ್ಲ ಕೇಳಿದ್ರಿ. ಬಟ್ ನನಗೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಇನ್ನೊಂದು ಫೋನ್ ಬೇಕಿತ್ತು, ಅಥವಾ ನಾನು ನೀವು ಕೇಳಿರೋ ಕ್ವಶನ್ಸ್ನೆಲ್ಲ ನಾನು ರೈಟಿಂಗ್ ಫಾರ್ಮೆಟಲ್ಲಿ ಬರ್ಕೋಬೇಕಾಗಿತ್ತು. ಸೊ ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ನಮ್ಮ ಮನೆಯವ್ರ ಫೋನ್ ಇಸ್ಕೊಂಡು ಮಾಡೋಣ ಅಂತ ಇದ್ದೆ. ಬಟ್ ಬೈ ಗಾಡ್ ಗ್ರೇಸ್ ಇವಾಗ ನಾನೇ ನಂದು ಐಫೋನ್ ತೊಗೊಂಡಿರೋದ್ರಿಂದ ಸೊ ಹಳೆ ಫೋನಲ್ಲಿ ನಾನು ಕ್ವಶನ್ಸ್ ಎಲ್ಲ ಇತ್ತು. ಸೊ ಹಾಗಾಗಿ QA ವ್ಲಾಗ್ ಮಾಡೇ ಬಿಡೋಣ. ಹಾಗೆಯೇ ಒಂದು ರೀಲ್ ಮಾಡೋಕೆ ರೆಡಿಯಾಗಿ ಹೋಗಿದ್ದೆ. ಸೊ ಅದನ್ನು ಮುಗಿಸ್ಕೊಂಡು ಬಂದು ಇನ್ನೇನು ರೆಡಿಯಾಗೇ ಇದ್ದೀನಲ್ಲ, ಒಂದು ವ್ಲಾಗ್ ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ಶೂಟ್ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಲೆಂತ್ ಮಾಡೋದು ಬೇಡ, ಬೇಗ ಬೇಗ ಕ್ವಶನ್ ಓದಿ ನಿಮ್ಮ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೊ ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಫಸ್ಟ್ ಕ್ವಶನ್ನು, ಇದು ಕ್ವಶನ್ ಅಂತ ಹೇಳೋಕ್ಕಾಗಲ್ಲ, ಇದೊಂಥರ ಕಾಂಪ್ಲಿಮೆಂಟ್ ಥರ ಇದೆ. ಸ್ವಾಮಿ ಅನ್ನೋರು ಕೇಳಿದ್ದಾರೆ, ಸೀರೆನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀರ ಅಂತ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ವಶನ್ ಕನ್ಯಾ ಅನ್ನೋರು ಕೇಳಿದ್ದಾರೆ, ಅಕ್ಕ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ದಿನ ಕಂಟೆಂಟ್ ಸಿಗೋದಿಲ್ಲ, ಏನಾದರೂ ಟಿಪ್ಸ್ ಕೊಡಿ. ಸೊ ಇದಕ್ಕೆ ನಾನು ಟಿಪ್ಸ್ ಅಂತ ಕೊಡೋದಾದರೆ, ನೀವೇನಾದರೂ ಲೈಫ್ ಸ್ಟೈಲ್ ವ್ಲಾಗಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಅದು ಕಂಪ್ಲೀಟ್ ನಿಮ್ಮ ಡೇ ರುಟೀನ್ ಮೇಲೆ ನಿಂತಿರುತ್ತೆ, ಅಲ್ಲಿ ನಾವೇನು ಸಜೆಸ್ಟ್ ಮಾಡೋಕ್ಕಾಗಲ್ಲ. ಬಟ್ ಈ ಕಾಂಟೆಂಟ್ ಅನ್ನೋದು ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಮೇಲಿರುತ್ತೆ, ನಿಮ್ಮ ಐಡಿಯಾಲಜಿ ಮೇಲಿರುತ್ತೆ. ಸೊ ಅದು ಒಬ್ಬರು ಹೇಳಿ ಬರೋದಲ್ಲ, ನೀವಾಗ ನಿಮಗೇನೆ ಅದು ಬರುತ್ತೆ ನಾಲೆಡ್ಜು, ನೀವು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಕನ್ಸಿಸ್ಟೆನ್ಸಿನ ಮೇಯ್ನಾಗಿ ಮೇಂಟೈನ್ ಮಾಡಬೇಕು. ನೆಕ್ಸ್ಟು ರಾಯಲ್ ಕಿಂಗ್ ಪ್ರೀತು ಅಂತ, ನೀವು ಕಾಲೇಜ್ನಲ್ಲಿ ಸ್ಟೂಡೆಂಟ್ಗೆ ಯಾವ ಸಬ್ಜೆಕ್ಟ್ ತೊಗೋತೀರಾ ಮ್ಯಾಮ್? ಆ್ಯಕ್ಚುಲಿ ನಾನು ಟೀಚಿಂಗ್ ಹೋಗ್ತಾ ಇರೋದು MCOMಗೆ. ಸೊ ನಾನು ಫಸ್ಟ್ ಇಯರ್ಸ್ಗೆ ಕ್ವಾಂಟಿಟೇಟಿವ್ ಟೆಕ್ನಿಕ್ನ ತೊಗೊತಾ ಇದ್ದೆ, ಹಾಗೆ ಸೆಕೆಂಡ್ ಇಯರ್ಸ್ಗೆ ಇಂಡಿಯನ್ ಎಥೋಸ್ನ ತೊಗೋತಾ ಇದ್ದೆ. ಸೊ ಇದು ಹೊಸ ಸಬ್ಜೆಕ್ಟ್, ನಾನು ನಿಮಗೆ ತುಂಬ ಡೀಟೇಲಾಗಿ ಹೇಳೋಕ್ಕಾಗಲ್ಲ. ಸೊ ಅದನ್ನು ನಾನು ಇನ್ನೊಂದು ವ್ಲಾಗ್ ಮಾಡಿ ನನ್ನ ಏನು ಜಾಬು ಮತ್ತು ನನ್ನ ಸ್ಟೂಡೆಂಟ್ ಜರ್ನಿ ಏನಿತ್ತು ಅದನ್ನು ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ ಆದಷ್ಟು ಬೇಗ. ನೆಕ್ಸ್ಟು ಲೈವ್ ಬನ್ನಿ ಅಂತ ಹಾಕಿದ್ದಾರೆ, ಆಲ್ರೆಡಿ ನಾನು ಇನ್ಸ್ಟಾದಲ್ಲಿ ಲೈವ್ ಬಂದಿದ್ದೆ. ನೆಕ್ಸ್ಟು ಕಿಶನ್ ಅನ್ನೋರು, ಅಕ್ಕ ಐ ಆಮ್ ಫ್ಯಾನ್ ಆಫ್ ಯು ದೀಪು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಸುಜಾತ, ಐ ನೋ ಯು ವಿಲ್ ನಾಟ್ ಆನ್ಸರ್ ಮೈ ಕ್ವಶನ್ ಬಟ್ ಆಲ್ಸೋ ಆಸ್ಕಿಂಗ್ ವಿಚ್ ಈಸ್ ಯುವರ್ ಕ್ಯಾಸ್ಟ್. ನಾನು ಆಲ್ರೆಡಿ ನನ್ನ ಇನ್ಸ್ಟಾ ಬಯೋದಲ್ಲೇ ಹಾಕಿದ್ದೀನಿ ಭಗೀರಥ ಅಂತ. ಭಗೀರಥ ಅಂದರೆ ಯಾವುದಕ್ಕೆ ಬರುತ್ತೆ ನಿಮಗೆ ಗೊತ್ತಿರುತ್ತೆ ನೋಡಿ. ನೆಕ್ಸ್ಟು ಲವ್ ಸ್ಟೋರಿ ವ್ಲಾಗ್ ಖಂಡಿತವಾಗ್ಲೂ ಆದಷ್ಟು ಬೇಗ ಮಾಡ್ತೀನಿ, ಬೈಕೋಬಿಡಿ. ನೆಕ್ಸ್ಟು ಒಂದು ನಿಮಿಷ ಹುಡುಕ್ತಾ ಇದ್ದೀನಿ. ಎಲ್ಲ ಆಲ್ಮೋಸ್ಟ್ ನಾನು ಸ್ಯಾರಿ ಉಟ್ಕೊಂಡಿರೋದು ಒಂದು ಪೋಸ್ಟ್ ಆಗಿದೆ ಇನ್ಸ್ಟಾದಲ್ಲಿ, ಎಲ್ಲ ಆಲ್ಮೋಸ್ಟ್ ಸೋ ಕ್ಯೂಟ್, ತುಂಬ ಚೆನ್ನಾಗಿದ್ದೀರಾ, ಸ್ಯಾರಿಲಿ ಚೆನ್ನಾಗಿ ಕಾಣ್ತೀರಾ, ಈ ಥರನೇ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡೋಣ. ಇವ್ರ ID ಸೋಲ್ ಆಫ್ ಮೀ ಅಂತ ಇದೆ. ಅವ್ರು ಕೇಳಿದ್ದಾರೆ, ಅಕ್ಕ ನಿಮ್ಮ ಏಜ್ ಏನು? ಇವಾಗ ನನಗೆ ಕರೆಂಟ್ಲಿ 25 ಇಯರ್ಸ್ ರನ್ನಿಂಗಲ್ಲಿದೆ. ನೆಕ್ಸ್ಟು ಗೀತಾ ಅನ್ನೋರು, ಮೇಕ್ ಅ ಲಾಂಗ್ ವಿಡಿಯೋ ಲವ್ ಸ್ಟೋರಿ ಅಂತ ಹಾಕಿದ್ದಾರೆ, ಖಂಡಿತವಾಗ್ಲೂ ಮಾಡ್ತೀನಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಇಟ್ಸ್ ಮೀ ರಾಯಲ್ ಅನ್ನೋರು, ನಿಮ್ಮ ಅಮ್ಮ ಮನೆಗೆ ನೀವು ಹೋಗೋದಿಲ್ವಾ? ಇಲ್ಲ, ಹೋಗೋದಿಲ್ಲ. ನೆಕ್ಸ್ಟು ಗ್ಲೋಸಿ ಅನ್ನೋರು, ಹಾಯ್ ಅಕ್ಕ ನೀವು ತುಂಬ ಚೆನ್ನಾಗಿ ಮಿನಿ ವ್ಲಾಗ್ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ನೆಕ್ಸ್ಟ್ ಕ್ವಶನು ಮೈನ್ ಗರ್ಲ್ ಫಾರ್ ಎವರ್ ಅಂತ, ಕರೆಂಟ್ ಯುವರ್ ವರ್ಕ್? ನಾನು ಸದ್ಯಕ್ಕೆ ಇವಾಗ ಲೆಕ್ಚರರ್ ಆಗಿ ಆ್ಯಸ್ ಅ ಗೆಸ್ಟ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಆ್ಯಟಿಟ್ಯೂಡ್ ಸೋಲ್ ಅಂತ, ಅಕ್ಕ ಮೈಸೂರ್ಗೆ ಬನ್ನಿ ಮೀಟ್ ಆಗುವ, ಐ ಲವ್ ಯು ಅಕ್ಕ, ನಿಮ್ಮ ವ್ಲಾಗ್ ನನಗೆ ತುಂಬ ಇಷ್ಟ, ಥ್ಯಾಂಕ್ ಯು ಸೋ ಮಚ್, ಬರೋಣ. ಕವಿತಾ ಅನ್ನೋರು ಹಾಕಿದ್ದಾರೆ, ಎನಿಥಿಂಗ್ ಅಬೌಟ್ ಯುವರ್ ಫ್ಯಾಮಿಲಿ, ಅಪ್ಪ ಅಮ್ಮ? ಸದ್ಯಕ್ಕೆ ನಮ್ಮದು ಲವ್ ಮ್ಯಾರೇಜು, ನನ್ನ ತವ್ರ ಮನೆ ಕಡೆಯವರು ಮೀನ್ಸ್ ನನ್ನ ಅಪ್ಪ ಅಮ್ಮನ ಕಡೆಯವರು ಇನ್ನೂ ಪ್ರೊಸೆಸಿಂಗಲ್ಲಿದ್ದಾರೆ, ಆದಷ್ಟು ಬೇಗ ಅವ್ರು ನಮ್ಮನ್ನು ಒಪ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀವು ನನ್ನ ಕಡೆಯಿಂದ ಪ್ರೇ ಮಾಡಿ. ನೆಕ್ಸ್ಟ್ ವಿನುತಾ ಅನ್ನೋರು, ಯು ಆ್ಯಂಡ್ ಯುವರ್ ಹಸ್ಬೆಂಡ್ ಬೋತ್ ಆರ್ ಸೋ ಲಕ್ಕಿ ಈಕ್ವಲಿ, ಯು ಪೀಪಲ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್, ಸೋ ಹ್ಯಾಪಿ ಟು ಸಿ ಯು, ಥ್ಯಾಂಕ್ ಯು ಸೋ ಮಚ್. ಮತ್ತು ಅದೇ ಲವ್ ಸ್ಟೋರಿ ವ್ಲಾಗೆ ಕೇಳಿದ್ದಾರೆ. ಅದಾದಮೇಲೆ ಇಟ್ಸ್ ಮೀ ಸುದೀಪ್ ಅನ್ನೋರು, ಹಾಯ್ ಸಿಸ್, ನಾನು ಡಿಗ್ರಿಯಿಂದ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ, ನಿಮ್ಮ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋವಾಗ ಹೇಗೆ ಸ್ಟಾರ್ಟ್ ಮಾಡಿರೋದು? ಸೊ ಇದು ಅಷ್ಟೇ ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಅಂತಲೇ ಹೇಳಿದ್ರು ತಪ್ಪಾಗಲ್ಲ.
ನನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಯಾಕೆ ಶುರು ಮಾಡಿಕೊಂಡೆ ಅಂತ ಹೇಳೋಕ್ಕೆ ನಾನು ಆಲ್ರೆಡಿ ಒಂದು ಮಿನಿ ವ್ಲಾಗಲ್ಲಿ ಹಾಕಿದ್ದೀನಿ, ಏನಕ್ಕಂತ ಹೇಳ್ಬಿಟ್ಟು. ಸೊ ಇಲ್ಲೂ ಕ್ವಿಕ್ಕಾಗಿ ಕ್ಲಾರಿಟಿ ಕೊಟ್ಬಿಡ್ತೀನಿ. ಈಗ ನಾನು ಮನೆಯವರೆಲ್ಲರಿಂದನೂ ದೂರ ಇದ್ದೀನಿ. ಸೊ ನನ್ನ ಲೈಫ್ ಹೇಗೆ ನಡೀತಾ ಇದೆ, ಏನೋ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು, ಹೆಂಗಿದ್ದಾರೋ ಏನೋ ಯಾರಿಗೂ ಗೊತ್ತಿರಲ್ಲ ಅಲ್ವಾ. ಸೊ ಅಟ್ಲೀಸ್ಟ್ ಇದ್ರ ಮೂಲಕನಾದ್ರೂ ಅವರೊಂದು ಕಡೆ ಬದಲಾಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವ್ಲಾಗಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅದು ಇವಾಗ ನನ್ನ ಕೈ ಹಿಡಿದು ಅದು ನನಗೊಂಥರ ಹ್ಯಾಬಿಟ್ ಆಗಿಬಿಟ್ಟಿದೆ ವ್ಲಾಗಿಂಗ್ ಅನ್ನೋದು, ಮಿನಿ ವ್ಲಾಗಿಂಗ್ ಅನ್ನೋದು. ಲಾಂಗ್ ವ್ಲಾಗಿಂಗಿಂತ ನಾನು ಮಿನಿ ವ್ಲಾಗ್ನೇ ಜಾಸ್ತಿ ಮಾಡೋದು. ಸೊ ಈ ಥರ ನನ್ನ ಜರ್ನಿ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಸೊ ಮುಂದೆ ಹೇಗೆ ಹೋಗುತ್ತೆ ನೋಡೋಣ. ನೆಕ್ಸ್ಟು ದಿವ್ಯಾ, ನಿಮ್ಮ ಅಪ್ಪ ಅಮ್ಮನ ವ್ಲಾಗಲ್ಲಿ ತೋರಿಸಿಲ್ಲ ಯಾಕೆ? ನಿಮಗೆ ಆಲ್ರೆಡಿ ಆನ್ಸರ್ ಗೊತ್ತು ಅದಕ್ಕೆ. KR ಪೇಟೆ ಸೈಡ್ ನೀವು ಯಾವತ್ತಾದರೂ ಬಂದಿದ್ರಾ? ನಿಮ್ಮನ್ನು ನೋಡಿದ್ದೀನಿ ಅನ್ನಿಸ್ತಿದೆ. ನಾನು KR ಪೇಟೆ ಸೈಡಿಗೆ ಯಾವತ್ತೂ ಬಂದಿಲ್ಲ, ಮೋಸ್ಟ್ಲಿ ವ್ಲಾಗಲ್ಲೇ ನೋಡಿರ್ತೀರಾ. ಸಣ್ಣ ಹುಡುಗಿ ಅಂತ ಒಬ್ರು ಕೇಳಿದ್ದಾರೆ, ನೀವು MCOM ಯಾವ ಕಾಲೇಜಲ್ಲಿ ಮಾಡಿದ್ದು? ನಾನು MCOM ಮಾಡಿದ್ದು PG ಸೆಂಟರ್ ತಿಪ್ಟೂರು, ಮೀನ್ಸ್ ಪೋಸ್ಟ್ ಗ್ರ್ಯಾಜುಯೇಷನ್ ಸೆಂಟರ್ ತಿಪ್ಟೂರು. ನಮ್ಮ ತಿಪ್ಟೂರಲ್ಲೇ ಇದೆ ಯೂನಿವರ್ಸಿಟಿ ಬ್ರಾಂಚು, ಅಲ್ಲೇ ನಾನು MCOM ಕಂಪ್ಲೀಟ್ ಮಾಡಿದ್ದು. ನೆಕ್ಸ್ಟ್ ಪ್ರಿಯಾ ಅನ್ನೋರು ಕೇಳಿದ್ದಾರೆ, ನಿಮ್ಮ ಜೋಡಿ ಅಂತೂ ಸೂಪರ್ ಅಕ್ಕ, ಲವ್ ಮ್ಯಾರೇಜಾ ನಿಮ್ಮದು? ನಿಮ್ಮ ಜೋಡಿಗೆ ನನ್ನ ದೃಷ್ಟಿನೇ ಆಗುತ್ತೆ. ಹೌದು, ನಮ್ಮದು ಲವ್ ಮ್ಯಾರೇಜ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ನೋಡಿ ಲವ್ ಸ್ಟೋರಿಗೆ ಸ್ವಲ್ಪ ಕನೆಕ್ಷನ್ ಇದೆ ಈ ಕ್ವಶನ್ನು. ಇಟ್ಸ್ ಯುನೀಕ್ ಗರ್ಲ್ ಅನ್ನೋರು ಕೇಳಿದ್ದಾರೆ, ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು ನಿಮ್ಮಿಬ್ಬರಲ್ಲಿ? ವ್ಲಾಗಲ್ಲಿ ಹೇಳಿ ಒಂದು ದಿನ. ಸೊ ನಮ್ಮಿಬ್ಬರಲ್ಲಿ ಫಸ್ಟ್ ಪ್ರಪೋಸ್ ಮಾಡಿದ್ದು ನಮ್ಮ ಮನೆಯವರೇ. ಬಟ್ ಅವ್ರು ಪ್ರಪೋಸ್ ಮಾಡೋಕ್ಕೆ ಮುಂಚೆ ಅವ್ರ ಮೇಲೆ ನನಗೆ ಕ್ರಶ್ ಇತ್ತು. ಅದನ್ನ ಲವ್ ಸ್ಟೋರಿ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ಕೊತೀನಿ, ಓಕೆನಾ? ಬೈಕೋಬೇಡಿ, ಮತ್ತೆ ಹೇಳ್ತಾ ಇದ್ದೀನಿ. ಅಕ್ಕ, ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀರಾ? ನೀವು ಬ್ಲೌಸ್ ಸ್ಟಿಚ್ ಮಾಡಿದ್ದು ಚೆನ್ನಾಗಿದೆ ಅಷ್ಟೇ. ನಾನು ಈ ಕ್ವಶನಿಗೆ ಕ್ಲಾರಿಟಿ ಕೊಡಲೇಬೇಕು. ತುಂಬ ಜನ ನಾನು ಏನಾದರೂ ಸ್ಟಿಚಿಂಗ್ ವೀಡಿಯೋಸ್ ಹಾಕಿದ್ರೆ ಸ್ಟಿಚಿಂಗ್ ವ್ಲಾಗ್ಸ್ ಮಾಡಿ ಸ್ಟಿಚಿಂಗ್ ಬ್ಲೌಸ್ ಕಟ್ಟಿಂಗ್ದು ವೀಡಿಯೋ ಹಾಕಿ ಅಂತ ಹೇಳ್ತೀರಾ. ನಾನು ಇನ್ನೂ ಕಂಪ್ಲೀಟಾಗಿ ಸ್ಟಿಚಿಂಗ್ನ ಕಲ್ತಿಲ್ಲ, ಜಸ್ಟ್ ಬೇಸಿಕ್ಸ್ ಅಷ್ಟೇ ಕಲ್ತಿದ್ದೀನಿ. ಅದರಲ್ಲಿ ಅದು ಇದು ಮ್ಯಾನೇಜ್ ಮಾಡಿಕೊಂಡು ನನ್ನದೇ ಆದಂತಹ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಕೊತೀನಿ ಅಷ್ಟೇ. ಅದು ಬೇರೆಯವ್ರದ್ದು ಸ್ಟಿಚಿಂಗಿಗೆ ಇಸ್ಕೊಳ್ಳೋದಿಲ್ಲ. ಸೊ ನಾನೇನಾದರೂ ಕಂಪ್ಲೀಟಾಗಿ ಕಲ್ತ್ಕೊಂಡ್ರೆ ಆವಾಗ ಸ್ಟಾರ್ಟ್ ಮಾಡ್ತೀನಿ, ಆವಾಗ ಲಾಂಗ್ ವೀಡಿಯೋಸ್ನೆಲ್ಲ ಮಾಡ್ತೀನಿ, ಓಕೆನಾ? ನೆಕ್ಸ್ಟು ಭವ್ಯ ಅನ್ನೋರು ಕೇಳಿದ್ದಾರೆ, ವಾಟ್ಸ್ ಯುವರ್ ಸ್ಯಾಲ್ರಿ ಆ್ಯಸ್ ಅ ಟೀಚರ್? ಇದನ್ನು ನಾನು ಕಂಪ್ಲೀಟ್ ಒಂದು ಸಪ್ರೇಟ್ ವ್ಲಾಗೇ ಮಾಡ್ತೀನಿ, ಅದರಲ್ಲಿ ಶೇರ್ ಮಾಡ್ಕೊತೀನಿ. ಅಕ್ಕ, ನೀವು ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯಿತು? ಆಲ್ರೆಡಿ 2 ಇಯರ್ಸ್ ಮೇಲಾಗಿದೆ. ಹಾಯ್ ಅಕ್ಕ, ಇವಾಗ ಏನು ಓದ್ತಾ ಇದ್ದೀರಾ ಇಲ್ಲ ಏನು ಜಾಬ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಾರೆ. ನಾನು MCOM ಕಂಪ್ಲೀಟ್ ಮಾಡಿಕೊಂಡು ಆ್ಯಸ್ ಅ ಗೆಸ್ಟ್ ಲೆಕ್ಚರರ್ ಆಗಿ ಅದೇ ಕಾಲೇಜಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಮೌನಿಕಾ ಅನ್ನೋರು ಕೇಳಿದ್ದಾರೆ, ಅಕ್ಕ ನೀವು ಯಾವ ಥರ ಟೀಚಿಂಗ್ಗೆ ಜಾಯಿನ್ ಆದರೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ. ಸೊ ಖಂಡಿತವಾಗ್ಲೂ ಅದರದ್ದು ಸಪ್ರೇಟ್ ವ್ಲಾಗೇ ಮಾಡಿ ಹಾಕ್ತೀನಿ, ಯಾವ ಥರ ನಾನು ಸೆಲೆಕ್ಟ್ ಆದೆ, ಯಾವ ರೀತಿ ಅದೆಲ್ಲ ಇರುತ್ತೆ ಪ್ರೋಸೆಸ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ನಾನು ID ಮೆನ್ಷನ್ ಮಾಡಲ್ಲ ಇವಾಗ, ಜಸ್ಟ್ ಕ್ವಶನ್ಸ್ ಮಾತ್ರ ಹೇಳ್ಕೊತಾ ಹೋಗ್ತೀನಿ, ಇಲ್ಲ ತುಂಬ ಲಾಂಗ್ ಆಗಿಬಿಡುತ್ತೆ ವ್ಲಾಗು. ನಿಮ್ಮ ಗಂಡನ ಮನೆ ಯಾವುದು ಅಂತ? ಇಲ್ಲೇ ತಿಪ್ಟೂರ್ ಹತ್ರ ಚಿಕ್ಕರಂಗಾಪುರ. ನೆಕ್ಸ್ಟು ವಿಡಿಯೋ ಎಡಿಟಿಂಗ್ ಬಗ್ಗೆ ಹೇಳಿ. ನಾನು ಯೂಸ್ ಮಾಡೋದು ಇನ್ಶಾರ್ಟು, ಕ್ಯಾಪ್ ಕಟ್ಟು, ಹಾಗೆಯೇ ಸಮ್ಟೈಮ್ಸ್ VN ಯೂಸ್ ಮಾಡ್ತೀನಿ. ನೆಕ್ಸ್ಟು ಅಕ್ಕ, ಲವ್ ಮಾಡಿ ಎಷ್ಟು ವರ್ಷ ಆಯಿತು ಅಕ್ಕ? ನಮ್ದು ಇವಾಗ 9th ಇಯರ್, 8 ಇಯರ್ ಕಂಪ್ಲೀಟ್ ಆಗಿ 9th ಇಯರ್ ರನ್ನಿಂಗಲ್ಲಿದೆ ಲವ್ ಮಾಡಿ. ಮ್ಯಾರೇಜ್ ಆಗಿ 4 ಇಯರ್ಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಅಕ್ಕ, ಮದುವೆ ಆದಮೇಲೆ ಲೈಫ್ ಯಾವ ಥರ ಇದೆ ಅಕ್ಕ? ತುಂಬ ಚೆನ್ನಾಗಿದೆ. ಒಬ್ಬರ ಬಗ್ಗೆ ಒಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದರೆ ನಿಮ್ಮ ಲೈಫ್ ಸೂಪರಾಗೇ ಇರುತ್ತೆ ಯಾವತ್ತಿದ್ರೂ ಕೂಡ. ನಿಮ್ಮ ನೇಟಿವ್ ಪ್ಲೇಸ್ ಯಾವುದು ಸಿಸ್ ಅಂದರೆ? ಅಪ್ಪನೂರು. ನಂದು ನೇಟಿವ್ ಪ್ಲೇಸ್ ಬಂದ್ಬಿಟ್ಟು ನನ್ನ ತವ್ರ ಮನೆ ಉಳಿಯಾರ ಹತ್ರ ಕೋರ್ಗೆರೆ ಅಂತ ಹೇಳ್ಬಿಟ್ಟು. ಮದುವೆ ಆಗಿ ನಾನಿರೋದು ಇವಾಗ ತಿಪ್ಟೂರಲ್ಲಿ. ನೆಕ್ಸ್ಟು, ನೀವು ಎಷ್ಟು ಜನ ಮಕ್ಕಳು? ಅಕ್ಕ, ತಂಗಿ, ಅಣ್ಣ, ತಮ್ಮ? ನಾವಿಬ್ಬರು, ನನಗೊಬ್ಳು ತಂಗಿ ಇದ್ದಾಳೆ. ನೆಕ್ಸ್ಟು, ಅಕ್ಕ ನೀವು ನೋಡ್ತಿದ್ರೆ ತುಂಬ ಖುಷಿಯಾಗುತ್ತೆ, ಆದರೆ ನಿಮ್ಮ ಲವ್ ಸ್ಟೋರಿ ಯಾಕೆ ಮಾಡ್ತಾ ಇಲ್ಲ? ಮಾಡ್ತೀನಿ. ನಾನೇನು ಬೇಕು ಅಂತ ಮುಂದಕ್ಕೆ ಹಾಕಿಲ್ಲ ಗೈಸ್. ಲೈಕ್ ನಾನು ಏನು ಹೇಳಲಿ, 2 ವರ್ಷ ಕಂಪ್ಲೀಟಾಗಿ ಎಜುಕೇಷನ್ ಅಂತ ಅಲ್ಲಿ ಬ್ಯುಸಿ ಆದ್ನ, ಇವಾಗ ಜಾಬು ಅದು ಇದು ಅಂತ ಬ್ಯುಸಿ ಆದ್ನ. ನಮಗೆ ಸ್ಪೇಸೇ ಸಿಗ್ತಾ ಇಲ್ಲ. ನಮ್ಮ ಮನೆಯವ್ರು ಹುಷಾರಿಲ್ಲ ಅಂದಮೇಲಂತೂ ಬಿಡಿ, ನಮ್ಮದು ಹೊಸಮನೆ ದೇವ್ರ ಕೆಲಸ ಅಲ್ಲಿ ಇಲ್ಲಿ ಅಂದ್ಕೊಂಡೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಅದಾದಮೇಲೆ ಮತ್ತೆ ನಂದು ಜಾಬ್ ಅಪಾಯಿಂಟ್ ಆಯಿತು, ಅಲ್ಲಿಗೆ ಹೋದೆ, ಮತ್ತೆ ಟೈಮೇ ಸಿಕ್ಕಿಲ್ಲ. ಖಂಡಿತವಾಗೂ ಲವ್ ಸ್ಟೋರಿ ವ್ಲಾಗ್ ಮಾಡೇ ಮಾಡ್ತೀನಿ. ಸೊ ಇನ್ನು ನೆಕ್ಸ್ಟ್ ಕ್ವಶನ್, ನೀವು ಯಾಕೆ ಗಂಡನ ಮನೇಲಿಲ್ಲ, ಸಪ್ರೇಟ್ ಇದ್ದೀರಾ? ಆ್ಯಂಡ್ ನಿಮ್ಮ ಹಸ್ಬೆಂಡ್ ಒಬ್ಬರೇನಾ ಮಗ? ಸೊ ಇಲ್ಲ, ಇಬ್ಬರು.
ನಮ್ಮ ಹಸ್ಬೆಂಡ್ಗೆ ತಮ್ಮ ಅವರಿದ್ದಾರೆ. ನಾವೇನಕ್ಕೆ ಸಪ್ರೇಟ್ ಆಗಿದ್ದೀವಿ ಅಂತ ನಾನು ಆಲ್ರೆಡಿ ಮಿನಿ ವ್ಲಾಗಲ್ಲೇ ಶೇರ್ ಮಾಡ್ಕೊಂಡಿದ್ದೀನಿ. ಲೈಕ್ ನಮಗಿರೋ ವರ್ಕ್ ಸ್ಕೆಡ್ಯೂಲಿಂಗ್ಗೆ ಆ ಥರ ಇದೆ. ಈಗ ಅಲ್ಲಿ ಹೋಗಿ ನಾನು ಎಲ್ಲ ಮಾಡ್ಕೊಳ್ತೀನಿ ಅಂದರೆ ಆಗೋದೇ ಇಲ್ಲ. ನಾನೇನಾದರೂ ಇವಾಗ ಅಲ್ಲಿಂದ ಓಡಾಡಿಕೊಂಡು ನಾನು ಎಜುಕೇಷನ್ ಮಾಡ್ತೀನಿ ಅಂತ ಇದ್ದರೆ ಕಂಪ್ಲೀಟ್ಲಿ ಆಗ್ತಾನೇ ಇರಲಿಲ್ಲ. ನಾನು ಫಸ್ಟ್ ಪ್ರಿಫರೆನ್ಸ್ ಮಾಡಿದೆ ನನ್ನ ಎಜುಕೇಷನ್, ಹಾಗೆಯೇ ನಮ್ಮ ಮನೆಯವ್ರ ಹೆಲ್ತ್ ಮೇಲೆ. ನಾವೇನಾದರೂ ಅಲ್ಲಿದ್ದಿದ್ರೆ ನಮ್ಮ ಮನೆಯವ್ರು ಟೈಮಿಗೆ ಊಟ ತಿಂಡಿ ಮಾಡ್ತಾ ಇರಲಿಲ್ಲ. ಇವಾಗಲೇ ಎಷ್ಟೋ ಸಲ ಕೆಲಸ ಅಂತ ಹೇಳ್ಬಿಟ್ಟು ಅವ್ರು ಮಧ್ಯಾಹ್ನ ಟೈಮ್ ಊಟಕ್ಕೆ ಬರೋದಿಲ್ಲ. ಇನ್ನೇನಾದರೂ ನಾವು ಊರ ಹತ್ರ ಇದ್ದಿದ್ರೆ ಅಲ್ಲಿಗೆ ಅವ್ರು ಊಟಕ್ಕೆ ತಿಂಡಿಗೆ ಬರೋ ಕಥೆನೇ ಮುಗ್ದೋಗಿತ್ತು. ಸೊ ಸಮ್ಟೈಮ್ಸ್ ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡಬೇಕಂದ್ರೆ ನಾವು ಈ ಥರ ಇರಲೇಬೇಕಾಗತ್ತೆ. ಸೊ ಆದ್ದರಿಂದ ಅಷ್ಟೇ. ಸೊ ನಿಮ್ಮ ಕ್ವೆಶನ್ಸ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ. ನೆಕ್ಸ್ಟು ನಿಮ್ಮ ಡ್ಯಾಡ್ ಮಾಮ್ ನೇಮ್ ಹೇಳಿ ಪ್ಲೀಸ್. ನಮ್ಮ ಅಪ್ಪನ ಹೆಸರು ಈಶ್ವರ್, ನಮ್ಮ ಅಮ್ಮನ ಹೆಸರು ಸುಮಾ. ನೆಕ್ಸ್ಟು ಹುಷಾರಿಲ್ಲ ಅಂದ್ರಿ, ಹುಷಾರಾದ್ರ ಅಕ್ಕ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸಿಂದ ಇವಾಗ ಹುಷಾರಾಗಿದ್ದೀನಿ. ನಮ್ಮ ಮನೆಯವ್ರು ಕೂಡ ಹುಷಾರಾಗಿದ್ದಾರೆ. ಅಕ್ಕ, ಹೌ ಈಸ್ ಯುವರ್ ಲೈಫ್ ಗೋಸ್ ಇನ್ ಸಮ್ಮರ್? ನಾವಿರೋದು ರೆಂಟಲ್ ಹೌಸು, ಅದರಲ್ಲೂ ಕೂಡ ಮೇಲ್ಗಡೆ ರೂಫು ಶೀಟು. ಸಮ್ಮರ್ ಬಂತು ಅಂದರೆ ಎಲ್ಲೆಲ್ಲಿಂದ ನೀರು ಕಿತ್ಕೊಳ್ಳುತ್ತೋ ಗೊತ್ತಿಲ್ಲ. ಸ್ನಾನನೇ ಮಾಡಬೇಕಾಗಿಲ್ಲ, ಆ ಲೆವೆಲಿಗೆ ಸ್ವೆಟ್ ಆಗಿರ್ತೀವಿ. ಆದರೂ ಪರವಾಗಿಲ್ಲ, ಈ ಸಲ ಸಮ್ಮರ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ವಿ ಕೂಲರ್ ಇದ್ದಿದ್ದರಿಂದ. ಸೊ ಈ ಥರ ಪರಿಸ್ಥಿತಿ. ಸೊ ಸದ್ಯಕ್ಕೆ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮೀನ್ಸ್ ನಾನು ಕ್ವಶನ್ಸ್ನ ಪ್ಲ್ಯಾನ್ ಮಾಡಿರಲಿಲ್ಲ, ಇದನ್ನೇ ಹೇಳಬೇಕು ಇದನ್ನೇ ಮಾಡಬೇಕು ಅಂತ. ಯಾಕಂದರೆ ಸಡನ್ನಾಗಿ ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಆಗಿದ್ದು. ಆದ್ದರಿಂದ ಯಾವುದೂ ಕೂಡ ಕ್ವಶನ್ಸ್ನ ಆ ಲೆವೆಲ್ಲಿಗೆ ಪಿಕ್ ಮಾಡಿ ಇಟ್ಕೊಂಡಿರಲಿಲ್ಲ. ಅಂಥ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಏನೂ ಇರಲಿಲ್ಲ ಅನ್ಕೊತೀನಿ. ಜಸ್ಟ್ ಇದ್ದಿದ್ರು ಲವ್ ಸ್ಟೋರಿ ವ್ಲಾಗ್. ನಿಮ್ಮ ಪೇರೆಂಟ್ಸ್ ಬಗ್ಗೆ ಹೇಳಿ, ನೀವು ಮದುವೆ ಆಗಿ ಎಷ್ಟು ವರ್ಷ ಆಯಿತು, ಜೊತೆಗೆ ನಿಮ್ಮ ಕ್ವಾಲಿಫಿಕೇಷನ್, ಲೆಕ್ಚರರ್ ಆಗಿ ಹೇಗೆ ಜಾಯ್ನ್ ಆದ್ರಿ, ಎಲ್ಲ ಕ್ವಶನ್ಸ್ಗಳಿಗೂ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಇನ್ನೇನಾದರೂ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇದ್ದರೆ ಸೊ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ಆದಷ್ಟು ಬೇಗ ಅದ್ರ ಬಗ್ಗೆನೂ ಕೂಡ ವ್ಲಾಗ್ ಮಾಡ್ತೀನಿ. ಓಕೆನಾ? ಸೊ ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.